ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಡಿ ಮಾಡಿ ಏನಾಯ್ತು ಮಾಡಿ? ನಾನು ಮಾಡಿ ಏನಾಗಿದೆ ನಿನ್ಗೆ? ಯಾಕೆ ಯಾಕೆ ಹೀಗೆ ಹೆದರ್ಕೊಂಡಿದೀಯ? ಏನಾಗಿದೆ ನಿನಗೆ? ಮಾಮ್, ಏನಾಗಿದೆ ನಂಗೆ? ಅದನ್ನೇ ನಾನು ಕೇಳ್ತಿರೋದು. ಏನಾಗಿದೆ? ಆ ನಂದಿನಿನ ಹಿಡಿಯಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೀಗ್ ಬಂದ್ ನಿಂತಿದ್ಯಲ್ಲ. ನಿನ್ ಜೊತೆಲಿ ಬಂದವರೆಲ್ಲ ದೆವ್ವ ಭೂತ ಅಂತ ಹೆದರ್ಕೊಂಡು ಹೋದ್ರು. ಆದ್ರೆ ನೀನು ನಂದಿನಿನ ನನ್ ಮುಂದೆ ಕರ್ಕೊಂಡ್ಬಂದ್ ನಿಲ್ಲಿಸ್ತೀನಿ ಅಂತ ಹೇಳ್ದೆ. ಆದ್ರೆ ನನ್ ಮಗ ಧೈರ್ಯವಂತ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಹೆದರ್ಕೊಂಡು ನಿಂತಿದ್ಯಲ್ಲ, ಏನಾಯ್ತು? ಮಾಮ್ ಮಾಮ್ ನೀರ್ ಬೇಕು. ನೀನ್ ಕೂತ್ಕೋ. ನಿಧಾನ. ಏನಾಯ್ತು? ಮಾಮ್, ಏನ್ ಮಾಡ್ಲಿ? ನಾನು ಅವಳನ್ನ ಹಿಡಿಯಕ್ಕೆ ಅಂತಾನೆ ಹೋದೆ. ಅದ್ರಲ್ಲಿ ಹೋದಾಗ ಮಾಮ್, ನಾನು ಎದುರ್ಕೊಳ್ಳಿಲ್ಲ ಮಾಮ್. ಧೈರ್ಯವಾಗಿ ಒಳಗೋದೆ. ಆದ್ರೆ ಮಾಮ್, ಅಲ್ಲಿಂದ ಬದುಕ್ ಬಂದಿದ್ದೆ ಹೆಚ್ಚು ಮಾಮ್. ನಾನು ಅಲ್ಲಾಗಿದ್ದು, ಅಲ್ಲಿ ನಡೆದಿದ್ದು ಅದೆಲ್ಲ ಆ ಎಕ್ಸ್ಪೀರಿಯನ್ಸ್ ನಂಗೆ ಮರೆಯೋಕೆ ಆಗ್ತಿಲ್ಲ ಮಾಮ್. ಯಾವತ್ತೂ ಆಗಿರಲ್ಲ ಆ ರೀತಿ. ಭಯ, ತುಂಬ ಭಯ ಆಯಿತು ಮಾಮ್. ಆಗಲ್ಲ ಮಾಮ್, ನಂದಿನಿನ ಹಿಡಿಯೋದು ತುಂಬ ಕಷ್ಟ. ಆಮೇಲೆ ನಂದಿನಿ ಅಲ್ಲಿಲ್ಲ ಮಾಮ್. ಸರಿ, ಇಟ್ಸ್ ಓಕೆ. ನೀನ್ ರೆಸ್ಟ್ ಮಾಡೀಗ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಾನೆಲ್ಲ ನೋಡ್ಕೋತೀನಿ. ನೀನ್ ರೆಸ್ಟ್ ಮಾಡು. ಇಲ್ಲ ಮಾಮ್, ಅಲ್ಲಿ ನಿಜವಾಗ್ಲೂ ಯಾವ್ದು ದೆವ್ವ ಇದೆ. ನಾವು ಅಲ್ಲಿ ಹೋಗೋದು ಸರಿ ಅಲ್ಲ. ನಂದಿನಿ ಅಲ್ಲಿಲ್ಲ. ಸರಿ ಆಯ್ತು, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ನೀನೀಗ ರೆಸ್ಟ್ ಮಾಡು. ರೆಸ್ಟ್ ಮಾಡು. ಮಲ್ಕೋ. ಮಲ್ಕೋ ಮಾಡಿ. ದೆವ್ವ ಇದ್ದು ಮಾಮ್. ನೀನ್ ಮಲ್ಕೋ. ಮಲ್ಕೋ. Just stay calm, ಮಾಡಿ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ. ಕೈವಾಡ ಇದೆ ಏನ್ ಬಂತು? ಖಂಡಿತ ಇದೆ. ಇದೆಲ್ಲ ನಂದಿನಿದೆ ಕೆಲಸ. ಅವಳು ಇದನ್ನೆಲ್ಲ ಮಾಡ್ಸಿರೋದು. ಇವ್ರನ್ನೆಲ್ಲ ಎದುರಿಸೋ ಬದಲು ಹೆದರ್ಸ್ ಕಳಿಸಿದಾಳೆ. ತುಂಬಾ ಜಾಣತನದಿಂದ ಯೋಚನೆ ಮಾಡಿದಾಳೆ. ನನ್ನ ಮಗ ಹುಷಾರಾಗ್ಲಿ, ಆಮೇಲೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.